ಅವತ್ತು ನಾವು ಪೊಲೀಸ್ನವ್ರ ಕಂಡ್ರೆ ನಿಂತ್ಕೊತಿದ್ದೋ. ಶಿವಮೊಗ್ಗದಲ್ಲಿ ನಿಂತ್ಕೊಂಡು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಕುದುರೆ ಮೇಲೆ ನಿಂತ್ಕೊಂಡು ಕುದುರೆ ಮೇಲೆ ಓಡಾಡ್ಕೊಂಡು ಬಾರ್ಕೋಲ್ ಹಿಡ್ಕೊಂಡು ಹೊಡಿತಿದ್ದಂತೆ ರೈತರು. ಪಟ ಪಟ ಪಟನೆ ಯಾರ ರಸ್ತೆಯಲ್ಲಿ ಹೋಗೋರಿಗೆ ಬರೋರು. ಅವತ್ತು ಅಲ್ಲೊಂದು ಸಭೆ ಮಾಡ್ತಾ ಹೇಳ್ತಾರೆ, ಇವತ್ತು ನಾನು ನಮ್ಮ ರೈತರಿಗೆ ಆದೇಶ ಮಾಡ್ತಾ ಇದ್ದೇನೆ, ನಾಳೆ ಮೊದಲುಗೊಂಡು ನೀನೇನಾರ ಕುದುರೆ ಮೇಲೆ ಈ ರೀತಿ ಒಡ್ಕೊಂಡು ಬರುವುದಾದ್ರೆ ರೈತರು ಎಲ್ಲರ ಕೈಗೂ ಬಾರ್ಕೋಲ್ ಕೊಟ್ಟು ನೀನು ಓಡಿಸ್ತೀನಿ ಜೋಪಾನ. ಇವತ್ತು ಆದೇಶ ಮಾಡ್ತಾ ಇದ್ದೀನಿ ನಮ್ಮ ರೈತರಿಗೆ, ನಾಳೆ ಮೊದಲುಗೊಂಡು ನೀವು ಬದಲಾವಣೆ ಮಾಡ್ಕೊಂಡು. ಆಮೇಲೆ ಕೋರ್ಟ್ಗೆ ಹೋದ್ರೆ ಚಪ್ಲಿ ಈಚೆಲ್ ಬಿಡು ಒಂದು ಜವಾನ್ ನಿಲ್ಸೋದು. ಚಪ್ಲೆ ಈಚೆಲ್ ಬಿಟ್ಬಿಟ್ಟು ಒಳಗೆ ಹೋಗಿ ಅಂತ ಜವಾನ್ ನಿಲ್ಲಿಸ್ತೀವಿ. ಬೂಟ್ ಹಾಕೊಂಡು ಒಳಗೆ ಹೋಗ್ತಾರೆ. ಯಾಕೆ ಅಂದ್ರೆ ಒಬ್ಬ ಜಡ್ಜ್ ಲಂಚ ತಗತ್ತವನೆ ಅಂತ ಹೇಳಿ ಕರಪತ್ರ ಹಾಕ್ಸ್ತಾರೆ. ನ್ಯಾಯಾಲಯ ನಿಂದನೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ಆಗುತ್ತೆ. ಒಬ್ನು ಲಾಯರ್ ಪರವಾಗಿ ಎದ್ದು ನಿಂತ್ಕೊಳ್ಳಲ್ಲ. ನಂಜುಂಡ ಸ್ವಾಮಿ ಪರವಾಗಿ ಒಬ್ಬ ಲಾಯರು ಬರಲ್ಲ. ಆಗ ರವಿವರ್ಮ ಕುಮಾರ್ ಬರ್ತಾರೆ. ಪ್ರೊಫೆಸರ್ ರವಿವರ್ಮ ಕುಮಾರ್ ಇವ್ರ ಪರವಾಗಿ ವಕೀಲ ವೃತ್ತಿ ಮಾಡಕ್ ಬರ್ತಾರೆ. ಪ್ರೊಫೆಸರ್ ಒಳಗೆ ಹೋಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿರ್ತಾರೆ. ಅವನ್ ಜವಾನ್ ಹೇಳ್ತಾನೆ ಚಪ್ಪಲಿ ಹೊರಬಿಡಿ ಅಂತ. ಹಂಗಂತ ಕಾನೂನು ಇದ್ರಲ್ಲಿ ತಕಂಬ ನಿಮ್ ಜಡ್ಜಿ ಅವರಲ್ಲ, ಅವ್ರ ಶೂಸ ಹೊರಗೆ ಬಿಟ್ಬಿಟ್ಟು ಬರಕ್ ಹೇಳು, ಆಮೇಲೆ ನಾನು ಚಪ್ಪಲಿ ಬಿಟ್ಬಿಟ್ಟು ಬರ್ತೀನಿ ಅಂತ ಪ್ರೊಫೆಸರ್. ಇಲ್ಲಿದೆ ನೋಡಿ, ಅದಕ್ಕಾಗೆ ಇಟ್ಕೊಂಡ್ಬಂದ ಈ ಪತ್ರವ. ಹೆಂಗಿತ್ತು ಚಳುವಳಿ, ಯಾವ ಶಕ್ತಿಯನ್ನ ತುಂಬುದ್ರು ನಮ್ ಗೌರವ. ನಾವ್ಯಾಕೆ ಬೆಳೆಸ್ಕೊಳ್ಳಿಲ್ಲ ಅದನ್ನ, ನಾವ್ಯಾಕೆ ಉಳಿಸ್ಕೊಳ್ಳಿಲ್ಲ ಅವರ ತಿಳುವಳಿಕೆ ಜ್ಞಾನವನ್ನ ನಾವ್ಯಾಕೆ ಬೆಳೆಸ್ಕೊಳ್ಳಿಲ್ಲ, ಯಾಕೆ ಉಳಿಸ್ಕೊಳ್ಳಿಲ್ಲ? ಒಬ್ಬ ತಹಸೀಲ್ದಾರ್ಗೆ ಒಳ್ಳೆ ಗಾಂಚಲಿ ಆಡ್ತಾಳೆ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕೊಂಡು ಹೋಗ್ತಾರೆ. AC ಚೇಂಬರ್ ಕುಂತಿರ್ತಾಳೆ, ಅಲ್ಲಿ ಅವಳು ತಿಳುವಳಿಕೆ ಹೇಳ್ತಾರೆ. ರೈತರ ಬಾರುಕೋಲಾಗಿದ್ದ ಪ್ರೊಫೆಸರ್